ನಾವು ಯಾವುದಾದ್ರೂ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ಅಲ್ಲಿ ಪ್ರಸಾದ ಕೊಟ್ಟರೆ ಇನ್ನೊಂಚೂರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಪ್ರತಿಯೊಬ್ಬರಿಗೂ ಅನಿಸಿರತ್ತೆ. ಅಂಟಂಟಾಗದೆ ಹೇಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡೋದು ಅಂತ ಇವತ್ತು ನೋಡ್ಕೊಳ್ಳೋಣ. ನಾನು ಒಂದು ಟ್ರಿಕ್ನ ಹೇಳ್ತೀನಿ, ಅಳತೆನ ಹೇಳ್ತೀನಿ. ನೀವು ವಿಡಿಯೋನ ಫುಲ್ ನೋಡಿ, ಸೂಪರಾಗಿ ಬರುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫಸ್ಟ್ ನೀವು ಅಳತೆಗಂತ ಒಂದು ಬೌಲ್ನ ತಗೊಳ್ಳಿ. ನೋಡಿ, ನಾನು ಒಂದು ಬೌಲ್ ಈ ರೀತಿ ಬೌಲ್ನಲ್ಲಿ ಒಂದು ಬೌಲ್ ತುಪ್ಪವನ್ನು ತಗೊಂಡಿದ್ದೀನಿ. ನೋಡಿ, ತುಪ್ಪ ಚೆನ್ನಾಗಿ ಕಾದ ಮೇಲೆ ನಾನಿಲ್ಲಿ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ, ಹಾಗೆ ದ್ರಾಕ್ಷಿಯನ್ನು ಹಾಕೊಳ್ತಾ ಇದ್ದೀನಿ. ಈ ಕಪ್ನಲ್ಲಿ 1/4 ಕಪ್ ಗೋಡಂಬಿ ಹಾಗೆ 1/4 ಕಪ್ ದ್ರಾಕ್ಷಿಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಇಲ್ಲಿ ಏನೇ ಸಾಮಗ್ರಿ ಬಳಸಬೇಕಾದ್ರೂ ಅದು ಒಂದು ಬೌಲ್ನ ಅಳತೆಯಲ್ಲೇ ಬಳಸಬೇಕಾಗತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನ 1/2% ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ನಾವಿವಾಗ ರವೆ ಹಾಕಿದ್ರೆ ಅದರಲ್ಲೇ ಕರೆಕ್ಟಾಗಿ ಫ್ರೈ ಆಗತ್ತೆ. ನೋಡಿ, ನಾನು ಯಾವ ಬೌಲ್ನಲ್ಲಿ ತುಪ್ಪ ತಗೊಂಡಿದ್ದೀನೋ ಅದೇ ಬೌಲ್ನಲ್ಲಿ ರವೆಯನ್ನ ತಗೊಂಡಿದ್ದೀನಿ. ನೀವು ತುಪ್ಪದ ಬದಲಾಗಿ ಎಣ್ಣೆಯನ್ನ ಬಳಸ್ಬೋದು, ಅಥವಾ ಅರ್ಧ ಎಣ್ಣೆ ಅರ್ಧ ತುಪ್ಪನೂ ಬಳಸ್ಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಮಾಡಿಕೊಂಡ್ರೆ ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿರೋಟಿ ರವೆ ಫ್ರೈ ಆಗೋಕೆ ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂಟಂಟಾಗದೆ ಪರ್ಫೆಕ್ಟ್ ಆಗಿ ಬರೋದಕ್ಕೆ ಸಿಂಪಲ್ ಟ್ರಿಕ್ ಏನಂದ್ರೆ, ನಾವು ರವೆ ಎಷ್ಟು ತಗೊಳ್ತೀವೋ ಎಲ್ಲಾ ಸಾಮಗ್ರಿಗಳನ್ನ ಅಷ್ಟೇ ತಗೋಬೇಕು. ನೀವು ಒಂದು ಬೌಲ್ ರವೆನ ತಗೊಂಡಿದ್ದೀರಾ ಅಂದ್ರೆ ತುಪ್ಪನೇನಾದ್ರೂ ನೀವು 3/4 ಬೌಲ್ ತಗೊಂಡ್ರೆ ಅಂಟಂಟಾಗೋದು ಅವಾಗ್ಲೇನೆ. ನೋಡಿ, ನಾನು ಯಾವ ಬೌಲ್ ನಲ್ಲಿ ರವೆ ತಗೊಂಡಿದ್ದೀನೋ ಅದೇ ಬೌಲ್ ನಲ್ಲಿ ಹಾಲನ್ನು ತಗೊಂಡಿದ್ದೀನಿ. ಹಾಲು ತಗೊಂಡು ಸ್ವಲ್ಪ ಫ್ರೈನ ಮಾಡ್ಕೊಳ್ಳಿ. ಇವಾಗ ಇದು ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಇದೇ ಟೈಮ್ನಲ್ಲಿ ನೀವು ಒಂದು ಬೌಲ್ ನೀರ್ನ ತಗೊಳ್ಳಿ. ರವೆ ಎಷ್ಟು ತಗೊಂಡಿದ್ದೀರೋ ಅಷ್ಟೇ ನೀರ್ನ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಈ ಟ್ರಿಕ್ನ ಯೂಸ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗಿ ಹುಡಿಯಾಗಿ ನಮ್ಮ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಬರುತ್ತೆ, ಅಂಟಂಟ್ ಆಗೋದಿಲ್ಲ. ನೋಡಿದ್ರಲ್ಲ, ಇದೇ ಪರ್ಫೆಕ್ಟ್ ಅಳತೆ ಅಂತಾನೆ ಹೇಳ್ಬಹುದು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರವೆ ಎಲ್ಲ ಕ್ಲೀನಾಗಿ ಬೇಯಬೇಕು. ಈ ಟೈಮ್ನಲ್ಲಿ ನಾವು ಬಾಳೆಹಣ್ಣನ್ನ ಹಾಕೊಳ್ತಾ ಇದ್ದೀವಿ. ನೀವು ಪಚ್ಚ ಬಾಳೆಹಣ್ಣಾದ್ರೂ ಹಾಕೊಳ್ಬಹುದು, ಬೇರೆ ಬಾಳೆಹಣ್ಣಾದ್ರೂ ಹಾಕೊಳ್ಬಹುದು. ಇದ್ರೆ ಪಚ್ಚ ಬಾಳೆಹಣ್ಣು ಹಾಕೊಳ್ಳಿ, ಇಲ್ಲಾಂದ್ರೆ ಬೇರೆ ಹಣ್ಣು ಯೂಸ್ ಮಾಡಬಹುದು, ಏನು ಸಮಸ್ಯೆ ಆಗಲ್ಲ. ನೋಡಿ, ಇದೇ ರೀತಿ ಕೈ ಆಡ್ತಾನೆ ಇರಬೇಕು. ಇವಾಗ ನಾವು ಸಕ್ಕರೆನ ಹಾಕೊಳ್ತಾ ಇದ್ದೀವಿ. ಯಾವ ಬೌಲ್ನಲ್ಲಿ ನೀವು ರವೆನ ತಗೊಂಡಿದ್ದೀರೋ ಅದೇ ಬೌಲ್ನಲ್ಲಿ ಸಕ್ಕರೆಯನ್ನ ಹಾಕೊಳ್ಳಿ. ನೋಡಿ, ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸಕ್ಕರೆ ಚೆನ್ನಾಗಿ ಕರಗಬೇಕು, ಹಾಗೆ ರವೆನೂ ಚೆನ್ನಾಗಿ ಬೇಯಬೇಕು. ಇದು ಚೆನ್ನಾಗಿ ಎಣ್ಣೆನ ಬಿಟ್ಕೋಬೇಕು. ನಾವು ಈ ರೀತಿನೇ ಫ್ರೈ ಮಾಡ್ಕೊಳ್ತಾನೆ ಇದ್ರೆ ಅದು ಎಣ್ಣೆನ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಎಣ್ಣೆ ಬಿಡೋದ್ರೊಳಗೆ ಇದು ಬೇಯ್ತು ಅಂತ ಇಳಿಸ್ಕೋಬೇಡಿ. ಸ್ವಲ್ಪ ಇದಕ್ಕೆ ಪೇಶನ್ಸ್ ಬೇಕು. ಹೀಗೆ ಆಡ್ತಾನೆ ಇರ್ಬೇಕು. ನೋಡಿ, ಎಣ್ಣೆ ಸ್ವಲ್ಪ ಬಿಡ್ತಾ ಬಂತು. ಇದೇ ರೀತಿ ಬಿಡ್ತಾ ಬರುತ್ತೆ. ಇವಾಗ ನಾವು ಏಲಕ್ಕಿ ಪುಡಿ ಹಾಗೆ ಲವಂಗವನ್ನ ಹಾಕೊಳ್ತಾ ಇದ್ದೀವಿ. ಯಾವಾಗ ಪ್ರಸಾದ ಬಾಂಡ್ಲಿಗೆ ಅಂಟ್ಕೊಳ್ತಾ ಇಲ್ಲ ಅಂದ್ರೆ ಅವಾಗ ಆ ಪ್ರಸಾದ ರೆಡಿ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಅದು ಅಂಟೋದಿಲ್ಲ. ನೋಡಿ, ಚೆನ್ನಾಗಿ ಈ ರೀತಿ ಆಡ್ತಾನೆ ಇರಬೇಕು. ನೋಡಿ, ಪರ್ಫೆಕ್ಟ್ ಆಗಿ ಇವಾಗ ಎಣ್ಣೆ ಪೂರ್ತಿಯಾಗಿ ಬಿಡ್ತಾ ಬಂದಿದೆ. ಬಾಂಡ್ಲಿಗೆ ನಮ್ಮ ಪ್ರಸಾದ ಅಂಟ್ಕೊಳ್ತಾ ಇಲ್ಲ. ಇದೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತಾನೆ ಹೇಳ್ಬಹುದು. ನಾವು ಯಾವ ಪದಾರ್ಥ ಆದ್ಮೇಲೆ ಯಾವ ಪದಾರ್ಥ ಹಾಕೊಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕೊಳ್ಬೇಕು ಅಂತ ಗೊತ್ತಾದ್ರೆ ಸಾಕು. ಯಾರು ಬೇಕಾದ್ರೂ ಈ ಸತ್ಯನಾರಾಯಣ ಪ್ರಸಾದವನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತಾನೆ ಹೇಳ್ಬಹುದು. ನೋಡಿ, ಇವಾಗ ಪರ್ಫೆಕ್ಟ್ ಆಗಿ ನಮ್ಮ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ರೆಡಿ ಆಗಿದೆ. ಈ ರೀತಿ ನೀವು ಟ್ರಿಕ್ನ ಬಳಸಿದ್ರೆ ನೀವು ಕೂಡ ಆರಾಮವಾಗಿ ಸತ್ಯನಾರಾಯಣ ಪ್ರಸಾದವನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ಹಾಗೆ ಈ ರೀತಿಯ ಬೇರೆ ಬೇರೆ ವಿಡಿಯೋಗಳು ನಿಮ್ಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೋಪೀಸ್ ಕಿಚನ್ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಅಂತಾನೆ ಹೇಳಬಹುದು. ವಿಡಿಯೋ ಪೂರ್ತಿ ನೋಡಿದವರಿಗೆ ತುಂಬಾನೇ ಧನ್ಯವಾದಗಳು. ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ಒಂದು ಸ್ಟೆಪ್ನು ಮಿಸ್ ಮಾಡಲ್ಲ. ಪರ್ಫೆಕ್ಟ್ ಆಗಿ ಸತ್ಯನಾರಾಯಣ ಪ್ರಸಾದ ಮನೆಯಲ್ಲೇ ಮಾಡ್ಕೊಳ್ತೀರಾ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.